ಈ ರೀತಿ ಒಂದ್ಸಲ ಹಾಗಲಕಾಯಿ ಸೈಡ್ ಡಿಶನ್ನು ಟ್ರೈ ಮಾಡಿ. ಹಾಗಲಕಾಯಿ ಕಹಿ ಇರ್ತದೆ, ತಿನ್ನೋದಿಲ್ಲ ಅಂತ ಹೇಳೋರು ಕೂಡ ಈ ರೆಸಿಪಿನ ಖಂಡಿತ ಇಷ್ಟಪಡ್ತಾರೆ. ಬಹಳ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಹಾಗಲಕಾಯಿ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನೆಲ್. ಇಲ್ಲಿ ನಾನು ಅರ್ಧ ಕೆಜಿ ಆಗುವಷ್ಟು ಹಾಗಲಕಾಯಿ ತೊಗೊಂಡಿದ್ದೀನಿ. ಇದು ಸ್ವಲ್ಪ ಎಳೆದಿದೆ, ಬಲ್ತಿರೋದಲ್ಲ. ಈಗ ಇದನ್ನು ಚೆನ್ನಾಗಿ ತೊಳೆದಿಟ್ಕೋಬೇಕು. ತೊಳೆದ್ಮೇಲೆ ಇದನ್ನು ಕಟ್ ಮಾಡ್ಕೋಬೇಕು, ಸ್ಲೈಸ್ ಮಾಡ್ಕೋಬೇಕು. ನಾನಿಲ್ಲಿ ಮಾಡ್ತಿದ್ದೀನಲ್ಲ ಈ ರೀತಿ ತೊಟ್ಟಿನ ಭಾಗನ ತೆಗೆದು ತೆಳುವಾಗಿ ಸ್ಲೈಸ್ ಮಾಡ್ಕೋಬೇಕು. ನಮಗೆ ಎಷ್ಟು ತೆಳುವಾಗಿ ಮಾಡಲಿಕ್ಕೆ ಸಾಧ್ಯನೋ ಆ ರೀತಿ ಮಾಡ್ಕೊಳ್ಳೋದು. ಇಲ್ಲಿ ನೋಡ್ತಿದ್ದೀರಲ್ಲ ಹೀಗೆ ನಾನು ಅಷ್ಟು ಹಾಗಲಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ತುಂಬ ಎಳೆದಿದೆ, ಹಾಗಾಗಿ ಮಧ್ಯದಲ್ಲಿರೋ ಬೀಜ ತೆಗೆದಿಲ್ಲ. ಬಲ್ತಿದ್ರೆ ಅದನ್ನು ತೆಕ್ಕೊಳ್ಬೇಕಾಗ್ತದೆ. ಇವಾಗ ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡು ನೀರಿಗೆ 1 ಸ್ಪೂನ್ ಆಗುವಷ್ಟು ಉಪ್ಪು ಹಾಕ್ಕೊಳ್ಬೇಕು. ಹಾಗೆಯೇ 1-2 ಚಿಟಿಕೆ ಅರಶಿನ ಪುಡಿ ಇದನ್ನು ಹಾಕಿ ಮಿಕ್ಸ್ ಮಾಡಿಕೊಂಡು ನಾವು ಕಟ್ ಮಾಡಿರೋ ಹಾಗಲಕಾಯಿ ಇದೆಯಲ್ಲ ಅಷ್ಟನ್ನು ಈ ನೀರಲ್ಲಿ ಒಂದು 10 ನಿಮಿಷ ಆಗುವಷ್ಟು ನೆನೆಸಿಡಬೇಕು. ತುಂಬ ಹೊತ್ತೇನು ಇಡೋದು ಬೇಡ, 10 ನಿಮಿಷ ಇಟ್ಕೊಂಡ್ರೆ ಸಾಕಾಗ್ತದೆ. 10 ನಿಮಿಷ ಆದಮೇಲೆ ಈ ನೀರಿಂದ ತೆಗೆದು ನಾವು ಇನ್ನೊಂದು ಸಲ ತೊಳೆದು ಇಟ್ಕೋಬೇಕು. ಇಲ್ಲಿ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಈ ಹಾಗಲಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಒಂದು ಪಾತ್ರೆಗೆ ನಾನು 2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ನಾವು ಕಟ್ ಮಾಡಿ ತೊಳೆದಿಟ್ಕೊಂಡಿರೋ ಹಾಗಲಕಾಯಿ ಇದೆಯಲ್ಲ ಅದನ್ನು ಹಾಕ್ಕೊಳ್ಬೇಕು. ಇದನ್ನು ಮೊದಲು ಸ್ವಲ್ಪ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ನೀರಲ್ಲಿ ಕುದಿಸಿ ಆ ನೀರನ್ನು ವೇಸ್ಟ್ ಮಾಡೋದಕ್ಕಿಂತ ಈ ರೀತಿ ಎಣ್ಣೆಲಿ ಫ್ರೈ ಮಾಡಿಕೊಂಡ್ರೆ ಹಾಗಲಕಾಯಿಯಲ್ಲಿ ಕಹಿ ಕಡಿಮೆ ಆಗ್ತದೆ. ಆಮೇಲೆ ಪಲ್ಯ ಮಾಡೋದಕ್ಕೂ ತುಂಬ ಈಸಿ ಆಗ್ತದೆ. ಹಾಗಾಗಿ ಈ ರೀತಿ ನಾವು ಎಣ್ಣೆಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋಬೇಕು. ಈ ರೀತಿ ಫ್ರೈ ಮಾಡಿದಾಗ್ಲೇ ಹಾಗಲಕಾಯಿ ಅರ್ಧ ಬೆಂದ್ಬಿಡ್ತದೆ. ನಾವು ನೋಡ್ತಿದ್ರೆ ಗೊತ್ತಾಗ್ತದೆ ನೋಡಿ, ಸಾಫ್ಟ್ ಆಗಿರ್ತದೆ. ಈ ರೀತಿ ಆಗಬೇಕು. ಇಷ್ಟು ಆದಮೇಲೆ ನಾವಿದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು ಸೇರಿಸ್ಕೋಬೇಕು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಇಷ್ಟೇ ಸಾಕು, ತುಂಬ ಏನೂ ಹಾಕೋದು ಬೇಡ. ಕಡಲೆ ಹಿಟ್ಟು ಹಾಕಿದ ಮೇಲೆ ಕೂಡ 1-2 ನಿಮಿಷ ಇದನ್ನು ಫ್ರೈ ಮಾಡ್ಕೋಬೇಕು. ಈ ರೀತಿ ಹೋಳುಗಳು ಅರ್ಧ ಬೆಂದ ಮೇಲೇ ಕಡಲೆ ಹಿಟ್ಟು ಹಾಕ್ಕೊಳ್ಬೇಕು, ಮೊದಲೇ ಹಾಕಬಾರ್ದು. ಈಗ ಹಿಟ್ಟು ಹೋಳುಗಳಿಗೆ ಹೊಂದ್ಕೊಳ್ಳೋ ಥರ ಇದೇ ರೀತಿ ಮಿಕ್ಸ್ ಮಾಡ್ತಾ 3-4 ನಿಮಿಷ ಇದನ್ನು ಮತ್ತೆ ಫ್ರೈ ಮಾಡ್ಕೊಳ್ಬೇಕು. ಇವಾಗ ಇದಾಗಿದೆ, ಇದನ್ನು ನಾನು ತೆಗೆದಿಡ್ತಿದ್ದೀನಿ. ಇನ್ನು ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆಯಲ್ಲಿ 3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿದ್ದೀನಿ ನಾನು. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ 1 ಟೀ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಜೀರಿಗೆನ ಒಂಚೂರು ಹುರ್ಕೋಬೇಕು. ಈ ರೀತಿ ಸ್ವಲ್ಪ ಫ್ರೈ ಮಾಡಿದ ಮೇಲೆ ಇದಕ್ಕೆ ಈರುಳ್ಳಿ ಹಾಕ್ಕೊಳ್ಳುವಂಥದ್ದು. ಈರುಳ್ಳಿ ನಾನು ದೊಡ್ಡ ಸೈಜ್ 2 ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದರೂ ಈಗ ಇದರಲ್ಲಿ ಗ್ರೇವಿ ಚೆನ್ನಾಗಿರುತ್ತೆ. ಹಾಗಾಗಿ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೋಬೇಕು. ಆಮೇಲೆ 7-8 ಎಸಳು ಬೆಳ್ಳುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇನ್ನು ಇದಕ್ಕೆ ಮುಖ್ಯವಾಗಿ ಬೇಕಾಗುವಂಥದ್ದು ಆಲೂಗಡ್ಡೆ. 2 ಆಲೂಗಡ್ಡೆನ ನಾನು ಹಸಿಯಾಗೆ ತುರಿದು ತೊಳೆದಿಟ್ಕೊಂಡಿದ್ದೀನಿ. ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಆಲೂಗಡ್ಡೆನ ಮೊದಲೇ ಬೇಯಿಸಿ ಸ್ಮ್ಯಾಶ್ ಮಾಡಿ ಕೂಡ ಸೇರಿಸ್ಬೋದು. ಈ ರೀತಿ ತುರಿದು ಕೂಡ ಹಾಕ್ಬೋದು. ತುರಿದು ಹಾಕಿದರೂ 1-2 ನಿಮಿಷ ಈ ರೀತಿ ಫ್ರೈ ಮಾಡುವಾಗ ಅದು ಸಾಫ್ಟ್ ಆಗ್ತದೆ. ಈ ರೀತಿ ಸಾಫ್ಟ್ ಆದಮೇಲೆ ಕಲರ್ ಚೇಂಜ್ ಆದಮೇಲೆ ಇದಕ್ಕೆ ಕೆಲವು ಮಸಾಲೆ ಪದಾರ್ಥಗಳನ್ನು ಸೇರಿಸ್ಕೋಬೇಕು. 1/4 ಸ್ಪೂನಷ್ಟು ಅರಶಿನ ಪುಡಿ, ಖಾರಕ್ಕೆ 2 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಮತ್ತು 1 ಸ್ಪೂನ್ ಧನಿಯಾ ಪೌಡರ್, ಹಾಗೆ ಅರ್ಧ ಸ್ಪೂನಷ್ಟು ಆಮ್ಚೂರ್ ಪೌಡರನ್ನು ಸೇರಿಸ್ತಾ ಇದ್ದೀನಿ ನಾನು. ಹಾಗೆ ಅರ್ಧ ಸ್ಪೂನಷ್ಟು ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ನಾನಿಲ್ಲಿ ಆಮ್ಚೂರ್ ಪೌಡರನ್ನು ಹಾಕಿದ್ದೀನಲ್ಲ, ಅದು ಇದ್ದರೆ ಹಾಕ್ಕೊಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಅಥವಾ ನಿಂಬೆ ರಸ ಕೂಡ ಸೇರಿಸ್ಬೋದು. ಆಮ್ಚೂರ್ ಪೌಡರ್ ಹಾಕಿದರೆ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲವನ್ನು ಮಿಕ್ಸ್ ಮಾಡಿದ ಮೇಲೆ 2 ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರನ್ನು ಹಾಕ್ಕೋಬೇಕು. ಅದೇ ಕಪ್ಪಲ್ಲಿ 1 ಕಪ್ ನೀರು, ಇದಿಷ್ಟನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮೊಸರು ತುಂಬ ಹುಳಿ ಇದ್ದರೆ 1 ಟೇಬಲ್ ಸ್ಪೂನ್ ಸಾಕಾಗ್ತದೆ, ಇಲ್ಲ ಅಂದರೆ 2 ಸ್ಪೂನ್ ಹಾಕ್ಕೊಳ್ಬೋದು. ಇಷ್ಟಾದಮೇಲೆ ಎಲ್ಲವನ್ನು ಮಿಕ್ಸ್ ಮಾಡಿ ಒಂದು ಮುಚ್ಚಳ ಮುಚ್ಚಿ ನಾವು 3-4 ನಿಮಿಷ ಇದನ್ನು ಲೋ ಫ್ಲೇಮಲ್ಲೇ ಕುಕ್ ಮಾಡ್ಕೋಬೇಕು. ಇಷ್ಟಾದಮೇಲೆ ನಾವಿದಕ್ಕೆ ಫ್ರೈ ಮಾಡಿಟ್ಕೊಂಡಿರೋ ಹಾಗಲಕಾಯಿ ಹೋಳುಗಳನ್ನು ಸೇರಿಸ್ಕೋಬೇಕು. ಈ ಮಸಾಲೆ ಅಷ್ಟು ಹೋಳುಗಳಿಗೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡ್ಮೇಲೆ ಮತ್ತೆ ಇದನ್ನು ಕುಕ್ ಮಾಡಬೇಕಾಗುತ್ತೆ. ಯಾಕೆಂದರೆ ನಾವು ಎಣ್ಣೆಲಿ ಫ್ರೈ ಮಾಡಿದಾಗ ಹೋಳು ಅರ್ಧ ಬೆಂದಿರ್ತದಷ್ಟೇ, ಪೂರ್ತಿ ಬೆಂದಿರೋದಿಲ್ಲ. ಈಗ ಮತ್ತೊಂದು ಸಲ ಇದನ್ನು ಬೇಯಿಸ್ಕೋಬೇಕು. ಈಗ ನಾನು ಈ ರೀತಿ ಮಿಕ್ಸ್ ಮಾಡಿದ್ದೀನಲ್ಲ, ಇದಕ್ಕೆ 1 ಕಪ್ ಆಗುವಷ್ಟು ನೀರು ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡಿ ಮತ್ತೆ 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲೇ ಇದನ್ನು ಬೇಯಿಸ್ಕೋಬೇಕು. ಈಗ ಕಲರ್ ಕೂಡ ಚೇಂಜ್ ಆಗಿದೆ, ಎಣ್ಣೆ ಕೂಡ ಸಪ್ರೇಟ್ ಆಗಿದೆ ನೋಡಿ. ಇಷ್ಟ ಆದರೆ ಸಾಕಾಗ್ತದೆ. ಆದರೆ ನಾವಿದಕ್ಕೆ ಕೊನೆಯಲ್ಲಿ ಬೆಲ್ಲ ಸೇರಿಸ್ಕೋಬೇಕು. ಬೆಲ್ಲ ಸೇರಿಸೋಕ್ಕಿಂತ ಮೊದಲು ಹೋಳು ಬೆಂದಿದೆಯಾ ಅಂತ ಒಂದು ಸಲ ಚೆಕ್ ಮಾಡ್ಕೋಬೇಕು. ಒಂದು ವೇಳೆ ಬೆಂದಿಲ್ಲ ಅಂತ ಹೇಳಿದ್ರೆ ಮತ್ತೆ 2-3 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಈಗ ಹೋಳುಗಳು ಬೆಂದಿದೆ, ಹಾಗಾಗಿ ನಾನು ಕೊನೆಯಲ್ಲಿ ಬೆಲ್ಲ ಹಾಕಿದ್ದೀನಿ. 2 ಟೀ ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ ಅಷ್ಟೇ. ನಿಮಗೆ ಸ್ವಲ್ಪ ಸಿಹಿ ಇರಬೇಕು ಅಂತಂದರೆ ಬೆಲ್ಲ ಚೂರು ಜಾಸ್ತಿ ಹಾಕ್ಕೊಳ್ಬೋದು. ಕೊನೆಯಲ್ಲಿ ಫ್ಲೇಮ್ ಆಫ್ ಮಾಡಿದ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಆಯಿತು. ಇಷ್ಟೇ, ಇದು ತುಂಬ ಸರಳವಾಗಿ ಮಾಡುವಂಥದ್ದು.
ನಮಗೆ ಸ್ವಲ್ಪ ಗ್ರೇವಿ ಬೇಕು ಅಂತ ಹೇಳಿದರೆ ನಾನೀಗ ಮಾಡಿದ್ದೀನಲ್ಲ ಈ ರೀತಿ ಮಾಡ್ಕೋಬೋದು. ಇಲ್ಲ ಅಂದರೆ ಸ್ವಲ್ಪ ಡ್ರೈ ಆಗಿರಲಿ ಅಂತ ಹೇಳಿದರೆ ಇನ್ನೂ 2-3 ನಿಮಿಷ ಇದನ್ನು ಕುಕ್ ಮಾಡಿಕೊಂಡ್ರೆ ಆಯಿತು. ಇದು ಅನ್ನದ ಜೊತೆ ಮಾತ್ರ ಅಲ್ಲ, ಚಪಾತಿ, ದೋಸೆ, ರೊಟ್ಟಿ ಎಲ್ಲದರ ಜೊತೆ ಒಳ್ಳೆ ಕಾಂಬಿನೇಷನ್. ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ನೀವು ಟ್ರೈ ಮಾಡಿ. ಹಾಗೆಯೇ ವಿಡಿಯೋನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನು ಮರಿಬೇಡಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದಷ್ಟು ಹೊಸ ಹೊಸ ವಿಷಯಗಳ ಜೊತೆ ಸಿಗೋಣ. ಶುಭವಾಗಲಿ. ನಮಸ್ಕಾರ.